ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತಿರುಪತಿ ಸೇವೆಗೆ ಹೋಗ್ತಾ ಇದ್ದೀವಿ 11 ಜನ. ನಾವು ಇದಕ್ಕೆ ಮುಂಚೆನೂ ಹೋಗಿದ್ದೀವಿ, 3 ಸರಿ ಹೋಗಿದ್ದೀವಿ. ಈ ಸರಿನೂ ನಮಗೆ ಸೇವೆ ಬಂದಿದೆ, ಅದಕ್ಕೆ ನಾನೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಸೇವೆ ಯಾವಾಗ ಬರುತ್ತೆ ಅಂದರೆ, ನಾವು ಅಪ್ಲೈ ಮಾಡಿ ನಮಗೆ 3 ತಿಂಗಳಾದಮೇಲೆ ಸೇವೆ ಬರೋದು. ನಮಗೆ ಇವಾಗ 3 ತಿಂಗಳ ಮುಂಚೆನೇ ಸೇವೆ ಬಂದಿದೆ. ನಾವಿವಾಗ ಎಲ್ಲ ಭಾನುವಾರ ನೈಟು ಏಕಾದಶಿ ಆಯ್ತಲ್ಲ, ವೈಕುಂಠ ಏಕಾದಶಿ ಆದಮೇಲೆ 2 ದಿನ ಆದಮೇಲೆ ನೈಟು ಬಸ್, ಭಾನುವಾರ ಶುಕ್ರವಾರ ಏಕಾದಶಿ ಆಯಿತು. ನಾವು ಭಾನುವಾರ ಹೊರಟು ಬಂದು ಇಲ್ಲಿ ಸೋಮವಾರ ಬೆಳಗ್ಗೆ ಬಂದಿದ್ದೀವಿ. ಇಲ್ಲಿ ಶ್ರೀನಿವಾಸಮಲ್ಲಿ ಒಂದು ಟೋಕನ್ ತೊಗೊಂಡೋಗ್ಬಿಡೋಣ ಅಂತ, ಯಾಕಂದರೆ ಫ್ರೀ ಇದ್ದಾಗ ನಾವು ಮತ್ತೊಂದು ದರ್ಶನ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಟೋಕನ್ಗೆ ಬಂದಿದ್ದೀವಿ. ಜನನೇ ಇಲ್ಲ. ನಾವು ಮುಂಚೆ ಎಲ್ಲ ಬಂದಾಗ ಎಷ್ಟು ಕ್ಯೂ ಇರ್ತಾಯಿತ್ತು, ಈ ಸರಿ ಜನನೇ ಇಲ್ಲ. ಒಬ್ಬೊಬ್ಬರಿಗೆ ಟೋಕನ್ ಸಿಕ್ಬಿಡ್ತಾಯಿದೆ. ಖುಷಿ ಆಯ್ತು ಎಲ್ಲರಿಗೂ. ಎಲ್ಲರೂ ಟೋಕನ್ ತೊಗೊಂಡು ಮತ್ತು ಇವಾಗ ಕಪಿಲ ತೀರ್ಥಕ್ಕೆ ಹೋಗ್ತಾಯಿದ್ದೀವಿ. ನಾವು ಯಾವಾಗಲೇ ಬಂದ್ರೂ ಸೇವೆಗೆ ಫಸ್ಟು ಕಪಿಲ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಶಿವನ ದರ್ಶನ ಮಾಡಿಕೊಂಡೆ ನಾವು ಮೇಲ್ಗಡೆಗೆ ಹೋಗೋದು. ಹಾಗಾಗಿ ನಾವಿಲ್ಲಿ ಜೀಪ್ ಒಂದು ಮಾತಾಡಿಕೊಂಡು ಕಪಿಲ ತೀರ್ಥಕ್ಕೆ ಬರ್ತಾಯಿದ್ದೀವಿ. ಬೆಳಗ್ಗೆ ಇನ್ನೂ 4 ಗಂಟೆ ಆಗಿತ್ತು. ಧನುರ್ಮಾಸ ಆಗಿರೋದ್ರಿಂದ ಬೇಗನೆ ದೇವಸ್ಥಾನ ಬಾಗಿಲು ತೆಗೆದು ಪೂಜೆಗಳು ನಡೀತಾ ಇದ್ದವು. ಮತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿತ್ತಂತೆ, ವೈಕುಂಠ ಏಕಾದಶಿಗೆ ಮಾಡಿದ್ದ ಅಲಂಕಾರ ಎಲ್ಲ ಹಾಗೆ ಇತ್ತು. ಇಲ್ಲಿ ತೆಪ್ಪೋತ್ಸವ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಇನ್ನೂ ಕತ್ಲಾಗಿರೋದ್ರಿಂದ ಇಲ್ಲಿ ಕಲ್ಯಾಣಿಲೆಲ್ಲ ಗ್ರೀನ್ ಲೈಟು ಗ್ರೀನ್ ಥರ ಬೆಟ್ಟ ಬರೋಕ್ಕೆ ಕಾಣಿಸುತ್ತೆ. ಮತ್ತು ರೆಡ್ ಲೈಟ್ ಬಿಟ್ಟರೆ ರೆಡ್ ಥರ ಬೆಟ್ಟಗಳೆಲ್ಲ ತುಂಬ ಚೆನ್ನಾಗಿದೆ ಸೀನರಿ ಎಲ್ಲ. ದೇವ್ರೂ ಅಷ್ಟೇ. ಮತ್ತು ನಾವು ಧನುರ್ಮಾಸ ಅಲ್ವಾ, ನಾವು ಯಾವಾಗ ಬಂದರೂ ಇಲ್ಲಿ ಶಿವನ ದೇವಸ್ಥಾನಕ್ಕೆ ದೀಪ ಹಚ್ಬಿಟ್ಟು ಹೋಗ್ತೀವಿ. ನಾವು ಬರೋದು ಸಾಮಾನ್ಯ ಧನುರ್ಮಾಸದಲ್ಲೇ ಜಾಸ್ತಿ ಬರೋದು. ಬಂದಿದ್ವಲ್ಲ ಧನುರ್ಮಾಸ, ಅದಕ್ಕೋಸ್ಕರ ಎಲ್ಲರೂ ದೀಪಗಳು ತಂದಿದ್ದರು. ಇಲ್ಲೇ ಅಶ್ವತ್ಥಕಟ್ಟೆ ಇದೆ ಕಪಿಲ ತೀರ್ಥದಲ್ಲಿ, ದೇವಸ್ಥಾನದ ಹಿಂದ್ಗಡೆ. ಅಲ್ಲೇ ದೀಪಗಳನ್ನ ಹಚ್ಚಿಬಿಟ್ಟು ಎಲ್ಲರೂ ಪೂಜೆ ಮುಗಿಸ್ಕೊಳ್ತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ನಾವು ಮೇಲ್ಗಡೆಗೆ ಹೋಗಿ ಡ್ಯೂಟಿ ತೊಗೋಬೇಕು. ಹಾಗಾಗಿ ಇಲ್ಲಿ ಎಲ್ಲ ಪೂಜೆಗಳು ಮುಗಿಸ್ಕೊತಾ ಇದ್ದೀವಿ. ಇವತ್ತೇನೋ ಮಳೆ ಬರ್ತಾಯಿದೆ, ಬೆಳಗ್ಗೆನೇ ಇನ್ನೂ 6 ಗಂಟೆ ಆಗಿದೆ, ಈಗಲೇ ಮಳೆ ಶುರುವಾಗ್ಬಿಟ್ಟಿದೆ. ತುಂಬ ಚಳಿ ಇದೆ, ತುಂಬ ಗಾಳಿ, ಮಳೆ ಬರ್ತಾಯಿದೆ. ನಮ್ಮದು ಎಲ್ಲ ಆಯಿತು ನೋಡಿರಿ. ದೇವಸ್ಥಾನದ ಆವರಣ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಜನ ಬಂದಿದ್ದಾರೆ. ಇಲ್ಲಿ ಲೋಕಲ್ ಜನಗಳು ಕೂಡ ತುಂಬ ಜನಗಳು ಬಂದು ಇಲ್ಲಿ ಪೂಜೆಗಳು ಮಾಡ್ತಾಯಿದ್ದಾರೆ. ಮತ್ತು ಶಿವನ ದರ್ಶನವೂ ನಮಗೆ ತುಂಬ ಚೆನ್ನಾಗಾಯಿತು. ನಾವಿಲ್ಲೆಲ್ಲ ಪೂಜೆ ಮುಗಿಸ್ಕೊಳ್ಳೋದಷ್ಟರಲ್ಲಿ ನಮಗೆ 8 ಗಂಟೆ ಆಯಿತು. ಪೂಜೆ ಮುಗಿಸ್ಕೊಂಡು ನಾವು ಈಗ ಮೇಲ್ಗಡೆಗೆ ಹೊರಡ್ತೀವಿ. ನಾವು ಇಲ್ಲಿ ಮತ್ತು ದೇವ್ರ ಉತ್ಸವ ಎಲ್ಲ ಆಗ್ತಾಯಿದೆ. ವೈಕುಂಠ ಏಕಾದಶಿ ಆದಮೇಲೆ 10 ದಿವಸ ಉತ್ಸವಗಳು ಡೈಲಿ ನಡೆಯುತ್ತೆ. ತಿರುಪತಿಲೂ ಅಷ್ಟೇ, ಮೇಲ್ಗಡೆ, ಇಲ್ಲಿ ಕೆಳಗಡೆನೂ ಅಷ್ಟೇ. ತುಂಬ ಚೆನ್ನಾಗಿ ಅದನ್ನೆಲ್ಲ ನಾವು ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ನೋಡಿ ತೆಪ್ಪೋತ್ಸವಕ್ಕೆ ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡು ಹೋಗ್ತಾರೆ ನೋಡಿರಿ. ಅವರೇ ಅಂತೆ, ಅವ್ರ ವಂಶಸ್ಥರೇ ಅಂತೆ ಇದು ದೇವ್ರುಗಳ್ನ ಉತ್ಸವ ಮೂರ್ತಿಗಳನ್ನೆಲ್ಲ ಉತ್ಸವ ಮಾಡಿಸೋದು ಅವರೇ ಅಂತೆ. ತಿರುಪತಿಲೂ ಅವರೇ, ಮತ್ತು ಗೋವಿಂದರಾಜಪಟ್ಟಣದಲ್ಲೂ ಅವರೇ, ಮತ್ತು ಪದ್ಮಾವತಿ ಅಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಅವರೇ. ನಮಗೆ ಒಂದು ಸರಿ ಅವರು ಹೇಳಿದರು, ಅವ್ರ ವಂಶದವರೇ ಎಲ್ಲ ಅದನ್ನು ದೇವ್ರನ್ನ ಉತ್ಸವ ಮಾಡಿಸ್ಬೇಕು ಅಂತ, ಬೇರೆ ಯಾರೂ ಬರಲ್ಲ. ಮತ್ತು ನಾವಿಲ್ಲಿ ಹೊರಟಿದ್ದೀವಿ. ತುಂಬ ಆದರೆ ಯಾಕೋ ಇವತ್ತು ತುಂಬ ವೆದರ್ ಚೆನ್ನಾಗಿರಲಿಲ್ಲ. ತುಂಬ ಮಂಜು, ಜಡಿ ಮಳೆ ಥರ ಆಗಿಬಿಟ್ಟಿದೆ. ನಾವು ಎಲ್ಲ ಬಟ್ಟೆ ಜಾಸ್ತಿ ತೊಗೊಂಡೋಗೋದು ಬೇಡ, ಲಗೇಜ್ ಎತ್ತಕ್ಕಾಗಲ್ಲ ಅಂತ ಬಂದಿದ್ದು. ಆದರೆ ತುಂಬ ಸೈಕ್ಲೋನ್ ಥರ ಆಗಿದೆ. ಇದು ನಮ್ಮದು ಸೇವಾ ಸದನ. ಇಲ್ಲಿ ಬಂದು ಹಾಲ್ಟ್ ಆಗಬೇಕು ನಾವು. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಹೋಗಿ ನಾವು ಡ್ಯೂಟಿನ ರಿಪೋರ್ಟ್ ಮಾಡ್ಕೊಬೇಕು. ನಾವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ಈ ಸೇವಾ ಸದನದಲ್ಲಿ ಲೇಡೀಸ್ಗೊಂದು ಅಪಾರ್ಟ್ಮೆಂಟು, ಜೆಂಟ್ಸ್ಗೊಂದು ಅಪಾರ್ಟ್ಮೆಂಟ್ ಇರುತ್ತೆ. ನಮ್ಗೆ ಒಂದೊಂದು ಬೆಡ್ಡು, ಒಂದೊಂದು ಲಾಕರ್ ಕೊಡ್ತಾರೆ, ನಮ್ಮ ಲಗೇಜ್ ಎಲ್ಲ ಇಟ್ಕೊಳಕ್ಕೆ ಲಾಕರು. ಮತ್ತು ನಮಗಿನ್ನೂ ಜಾಯಿನ್ ಆಗೋಕ್ಕೆ ಅಲ್ಲಿ ತುಂಬ ಜನ ಇದ್ದರು ಅಂದ್ಬಿಟ್ಟು ನಮಗಿನ್ನೂ
ಟೈಮ್ ಆಗಲಿಲ್ಲ ಡ್ಯೂಟಿಗೆ ಜಾಯ್ನ್ ಆಗೋಕ್ಕೆ. ಅದಕ್ಕೆ ಊಟಕ್ಕೆ ಬಂದೋ, ನಾವು ದೇವಸ್ಥಾನದಲ್ಲಿ ಊಟಕ್ಕೆ ಬಂದಿದ್ದೀವಿ. ನಮಗೆ ಇವತ್ತು ಸೋಮವಾರ ನಾವು ಬೆಳಗ್ಗೆ ಬಂದಿದ್ದು ಸಂಜೆನೇ ಆಗೋಯಿತು ನೋಡಿ. ಇಲ್ಲಿ ಬರಬೇಕು ಆಫೀಸ್ ಹತ್ರ ತುಂಬ ಜನ ಇವತ್ತು ಸೇವೆಗೆ ಬಂದಿದ್ದರು. ಇಲ್ಲಿ ಕೌಂಟ್ರ್ ಹತ್ರ ಹೋಗಿ ಆಧಾರ್ ಕಾರ್ಡ್ ಕೊಟ್ಟರೆ ಒಬ್ಬೊಬ್ರದ್ದು ಚೆಕ್ ಮಾಡಿ ಒಂದೊಂದು ಫೋಟೋ ಇಟ್ಕೊತಾರೆ. ಮತ್ತು ಇಲ್ಲಿ ಬರಬೇಕು. ಇಲ್ಲಿ ನೋಡಿರಿ ಇವರೆಲ್ಲ ಸೇವೆ ಮಾಡೋರೆ, ಇವರೆಲ್ಲ ಸೀನಿಯರ್ಗಳು. ಇವರು ಸ್ವಲ್ಪ ಓದಿರ್ತಾರಲ್ಲವ್ರ ಅಂಥವ್ರು, ಎಜುಕೇಟೆಡ್ ಅಂಥವ್ರಿಗೆಲ್ಲ ಇಂಥ ಕೆಲಸ ಆಫೀಸಲ್ಲಿ ಕೆಲಸ ಕೊಡ್ತಾರೆ. ಇವ್ರುಗಳು 7 ದಿವಸ ಸೇವೆನೇ ಇರುತ್ತೆ ನಮಗೆ. ಮತ್ತು ನೋಡಿರಿ ಒಂದೊಂದು ಸ್ಕಾರ್ಫ್ ಕೊಡ್ತಾರೆ ಶ್ರೀವಾರಿದು, ಮತ್ತು ಒಂದೊಂದು ನಮಗೆ ಕತ್ತಿಗೆ ಹಾಕ್ಕೊಳ್ಳೋಕ್ಕೆ ಐಡೆಂಟಿ ಕಾರ್ಡ್ ಕೊಡ್ತಾರೆ. ಸೇವೆ ನಮಗೆ ಎಲ್ಲಿದ್ದೀವಿ, ಸೇವೆ ಅವರು ಇವರು ಅಂತ. ನಾವು ಎಲ್ಲ ಇದನ್ನು ತಗೊಂಡು ಈ ಥರ ಹಾಕ್ಕೊಂಡು, ಮತ್ತು ಇವಾಗ ನಮಗೆ ಡ್ಯೂಟಿಗೆ ಜಾಯಿನ್ ಆಗೋದು ಎಲ್ಲಿ ಅಂತ ಬೇರೆ ಕಡೆ ಇನ್ನೊಂದು ಕಡೆ ಹೇಳ್ತಾರೆ. ನಾವು ಅಲ್ಲೋಗಿ ಇವಾಗ ಕೇಳಬೇಕು ಡ್ಯೂಟಿಗೆ. ಇಷ್ಟು ಕೊಟ್ಟ ಮೇಲೆ ಇಲ್ಲಿಗೆ ಬರಬೇಕು ನಾವು. ಇಲ್ಲಿಗೆ ಬಂದಮೇಲೆ ಇವರು ನಮ್ಮದು ಗ್ರೂಪ್ದು ಒಂದೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ತಗೊಂಡು ಮತ್ತೆ ನಾವು ಉಳ್ಕೊಳ್ತೀವಲ್ಲ ಅಲ್ಲಿಗೆ ಬರಬೇಕು. ನೋಡಿರಿ ತುಂಬ ವೆದರ್ 5 ಗಂಟೆ ಅಷ್ಟೇ ತುಂಬಾ ಸೈಕ್ಲೋನ್ ಥರ, ಈಚೆ ಬರೋಕ್ಕೆ ಆಗಲಿಲ್ಲ. ಚಳಿ ಅಂದರೆ ಅಷ್ಟು ಚಳಿ ಇತ್ತು. ಮತ್ತು ನಾವು ಅದನ್ನೆಲ್ಲ ಐಡೆಂಟಿ ಕಾರ್ಡು ಸ್ಕಾರ್ಫ್ ಎಲ್ಲ ಇಸ್ಕೊಂಡು ನಾವು ಉಳ್ಕೊಳ್ತೀವಲ್ಲ ಅಲ್ಲಿಗೆ ಬಂದರೆ ನಮಗೊಂದು ಲಾಕರ್ ಕೀ ಕೊಡ್ತಾರೆ. ಮತ್ತು ಲಾಕರ್ ಕೀನು ಬೆಡ್ಡು ಎರಡಕ್ಕೂ ಒಂದೇ ನಂಬರ್ ಇರುತ್ತೆ ನಮಗೆ. ಲಾಕರ್ ಕೀಗೂ ಬೆಡ್ಗೆ ನಾವು ಅದೇ ಬೆಡ್ ಮೇಲೆ ಮಲ್ಕೊಳ್ಬೇಕು. ಆ ಲಾಕರಲ್ಲಿ ಮತ್ತು ಬೆಡ್ಶೀಟು ಕೊಡ್ತಾರೆ. ಇದು ನಮ್ಮ ಆ ಲಾಕರಲ್ಲೇ ನಮ್ಮ ಲಗೇಜ್ ಎಲ್ಲ. ನಾವು ನಾಳೆ ಎಲ್ಲಿ ಸೇವೆ ಮಾಡ್ತೀನಿ ಅಂತ ಮತ್ತೊಂದು ವಿಡಿಯೋ ಹಾಕ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮತ್ತೊಂದು ವಿಡಿಯೋ ಸಿಗ್ತೀನಿ. ಬಾಯ್.